ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, EHS ಲ್ಯಾಟ್ರಿ ಎಂಟ್ರಿ ಅಂದರೆ ಪ್ಯಾರಾಮೆಡಿಕಲ್ ಆದಮೇಲೆ ಲ್ಯಾಟ್ರಿ ಎಂಟ್ರಿ ಇರ್ಬೋದು, JNM ಆದಮೇಲೆ PPBS ಇರ್ಬೋದು. ಇದರ ಬಗ್ಗೆ ಫುಲ್ ಕನ್ಫ್ಯೂಷನ್ ಇರುತ್ತೆ. ಆಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಅದು MSc ನರ್ಸಿಂಗ್ದವ್ರಿಗೆ ವಿಡಿಯೋ ಮಾಡಿ ಹಾಕಿದ್ದೆ. ಉದಾಹರಣೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ MSc ನರ್ಸಿಂಗ್ದವ್ರಿಗೆ ಏನಾಗಿದೆಯಪ್ಪ ಅಂತಂದರೆ MSc EHS, MSc MLT, ಆಮೇಲೆ MSc ನರ್ಸಿಂಗು, MPT ಇವ್ರುಗಳಿಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೀತಾ ಇದೆ ಅಂತ ವಿಡಿಯೋ ಮಾಡಿ ಹಾಕಿದ್ದೆ. ನೀವೇನು ಏನಪ್ಪ ಅಂತಂದರೆ ಇನ್ನೊಂದು ಸಲ ಕನ್ಫರ್ಮ್ ಮಾಡಿರಿ, ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ, ನಮ್ಗೆ ಯಾವಾಗ ಕರೀತಾರೆ ಅಂತೇಳಿ ನೋಡಿರಿ. ನಿಮಗೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ನೀವೇನಾದರೂ ನೋಡ್ಬೇಕಂತಂದರೆ ಇಲ್ಲಿ ನೋಡಿ, ಈ ಒಂದು ಸೆಕ್ಷನ್ಗೆ ಇಲ್ಲಿ ಹೋಗಿ ನೋಡಬೇಕಾಗುತ್ತೆ. ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಇನ್ನೂವರೆಗೆ ಕೂಡ ಏನಪ್ಪ ಅಂದರೆ ಜಸ್ಟ್ ಅಪ್ಲಿಕೇಶನ್ ಪ್ರಿಂಟ್ ಮಾತ್ರ ಇರುವಂಥದ್ದು. ಇಲ್ಲಿ ಯಾವುದೇ ಅಂತೂ ಕೂಡ ರ್ಯಾಂಕ್ ಲಿಸ್ಟ್ ಆಗಿರ್ಬೋದು, ಆಮೇಲೆ ಇನ್ನೊಂದು ವೆರಿಫಿಕೇಷನ್ ಸ್ಲಿಪ್ ಅಂತ ಬರುತ್ತೆ, ವೆರಿಫಿಕೇಷನ್ ಸ್ಲಿಪ್ ಇರ್ಬೋದು, ಆಮೇಲೆ ಸೀಟ್ ಮ್ಯಾಟ್ರಿಕ್ಸು, ಆಮೇಲೆ ಸ್ಕೆಡ್ಯೂಲ್ಡು. ಅಂದರೆ ಯಾಕಂದರೆ ಈಗ ಸ್ಕೆಡ್ಯೂಲ್ ರಿಲೀಸ್ ಮಾಡಬೇಕಾಗತ್ತೆ, ಯಾವ ಸ್ಟೆಪ್ ಹೆಂಗೆಲ್ಲ ಬರ್ತವೆ ಅಂತೇಳೋದಕ್ಕೆ ಒಂದು ಟೈಮ್ ಟೇಬಲನ್ನು ರಿಲೀಸ್ ಮಾಡಬೇಕು. ಇವು ಯಾವುದು ಇನ್ನೂವರೆಗೆ ಆಗಿಲ್ಲ. ಹೀಗಾಗಿ ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ನಿಮಗೆ ಮಾಡಿರಲಿಲ್ಲ, ಇದನ್ನು ಅದು MScದವ್ರಿಗೆ ವಿಡಿಯೋ ಮಾಡಿ ಹಾಕಿದ್ದೆ. ನಿಮ್ಗೇನಾದರೂ ಮಾಹಿತಿ ಅಂದರೆ ನಿಮ್ಮ ಒಂದು ಲ್ಯಾಟ್ರಿ ಇಂಟರ್ವ್ಯೂಗೆ ಮಾಹಿತಿ ಬಂದರೆ ತಪ್ಪದೇ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನಾನು ಕೂಡ ಪ್ರತಿದಿನ 3 to 4 ಟೈಮ್ಸ್ ಈ ವೆಬ್ಸೈಟನ್ನು ನೋಡ್ತಾನೆ ಇರ್ತೀನಿ. ಇವೊಂದು ಕೂಡ ಕೇದವ್ರಿಗೆ ಕೂಡ ಕಾಲಲ್ಲಿ ಫ್ರೀ ಇದ್ದಾಗ ಕಾಲ್ ಮಾಡಲಿಕ್ಕೆ ಪ್ರಯತ್ನ ಕೂಡ ಮಾಡ್ತೀನಿ. ಬಟ್ ಕೇದವರು ಜೀರೋ ಏನಪ್ಪ ಅಂದರೆ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ನಮ್ಮ ಒಂದು ಬೆಸ್ಟ್ ಆಫ್ ನಾಲೆಜ್ ಮೇಲೆ ನಿಮ್ಮ ಜೊತೆಗೆ ನಾನು ಕಮ್ಯುನಿಕೇಷನ್ದಲ್ಲಿರ್ತೇನೆ. ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಲ್ಯಾಟ್ರಿ ಎಂಟ್ರಿ ಅವರು ಎಲ್ಲರಿಗೂ ಕೂಡ ಗೌರ್ಮೆಂಟ್ ಸೀಟ್ ಸಿಗ್ತವೆ. ಈ ವರ್ಷ ಲ್ಯಾಟ್ರಿ ಎಂಟ್ರಿ ಕಾಲೇಜುಗಳು ಹೆಚ್ಚಿಗೆ ಆಗಿದ್ದಾವೆ, ಅಂದರೆ EHS ಕಾಲೇಜುಗಳು ಹೆಚ್ಚಿಗೆ ಆಗಿದ್ದಾವೆ. ಈ ಒಂದು BS ನರ್ಸಿಂಗ್ ಕೂಡ ಕಾಲೇಜುಗಳು ಹೆಚ್ಚಿಗೆ ಆಗಿದ್ದಾವೆ, ಸೀಟು ಕೂಡ ಹೆಚ್ಚಿಗೆ ಆಗಿದ್ದಾವೆ ಈ ವರ್ಷ. ಹೀಗಾಗಿ ನಿಮ್ಗಳಿಗೆ ಸೀಟ್ ಸಿಗ್ತವೆ. ಬಟ್ ಏನಪ್ಪ ಅಂದರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಇಲ್ಲಿ ನೋಡಿ, ಲ್ಯಾಟ್ರಿ ಎಂಟ್ರಿ ಅಂತ ಈ ರೀತಿಯಾಗಿದ್ದರೆ ನಿಮಗೆ ಟೈಟಲ್ ಮಾಡಿ ಹಾಕಿರ್ತೀನಿ ನಾನು. ಲ್ಯಾಟ್ರಿ ಎಂಟ್ರಿ ಅಂತ ಪ್ರತಿ ಸಾರಿ ಕೂಡ ಲ್ಯಾಟ್ರಿ ಎಂಟ್ರಿ ಅಂತ ಹೇಳಿ ನಾನು ಟೈಟಲ್ ಮಾಡಿ ಹಾಕಿರ್ತೀನಿ. ಅಲ್ಲಿ ತನಕ ಕೂಡ ನೀವು ಯಾವುದೇ ಥರಂಥ ಫಿಯರ್ ಅಥವಾ ನೀವು ಇವೊಂದು ಕೂಡ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ವೆಬ್ಸೈಟ್ ನೋಡ್ತಾ ಇರಿ ಸಾಕು. ವೆಬ್ಸೈಟಲ್ಲಿ ಮಾಹಿತಿ ಸಿಗ್ತಾನೆ ಇರ್ತದೆ. ಹಂಗೇನೋ ಡೌಟ್ ಇದ್ದರೆ ಮಾತ್ರ ನಾನು ಕೇಳಿ, ನಾನು ಕಾಮೆಂಟ್ಸ್ ಮುಖಾಂತರ ನಿಮ್ಗೆ ಉತ್ತರನ ಕೊಡ್ತೀನಿ.